ಹಾಯ್ ಆಲ್, ವೆಲ್ಕಮ್ ಟು ವರ್ಷ ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಚಕ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಮೂರರಿಂದ 4 ಬೌಲಷ್ಟು ಕಡಲೆ ಹಿಟ್ಟನ್ನ ರುಬ್ಕೊಂಡು ಅದನ್ನು ನೀಟಾಗಿ ಜರಡಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಜರಡಿ ಮಾಡ್ಕೊಳ್ಳೋದಂದರೆ ಚಕ್ಲಿಗೆ ಹಾಕ್ಬೇಕಾದ್ರೆ ಫುಲ್ಲು ನೀಟಾಗಿ ಬರಲ್ಲ, ಸ್ವಲ್ಪ ಸ್ವಲ್ಪ ಕಟ್ ಥರ ಆಗುತ್ತೆ ಅಂದ್ಬಿಟ್ಟು ಜರಡಿ ಮಾಡ್ಕೊಂಡ್ರೆ ಅದರೊಳಗಿರೋ ಪುಡಿಯನ್ನು ನೀಟಾಗಿ ಕದ್ರೋಗುತ್ತೆ ಅಂತ ಜರಡಿ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ದೊಡ್ಡ ಬೌಲ್ ತೊಗೊಂಡೆ, ಅದಕ್ಕೆ 3ರಿಂದ 4 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಚಿಕ್ಕ ಬಟ್ಲು ಜಾಮೂನ್ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಈ ರುಬ್ಬಿಟ್ಕೊಂಡಿರೋಷ್ಟು ಈ ಕಡಲೆನ ಅದರೊಳಗೆ ಹಾಕ್ಕೊಳ್ಳಿ. ನೋಡಿ ಇವಾಗ ಫ್ರೆಂಡ್ಸ್, ಇನ್ನು ನಾನು ಗುರುವಾರ ಕೂಡ ರಜೆ ಹಾಕಿದ್ದೆ. ಇದು ಗುರುವಾರದೇ ವ್ಲಾಗು. ಆ್ಯಕ್ಚುಲಿ ಅವತ್ತು ನನಗೆ ಟೈಮ್ ಇರಲಿಲ್ಲ ಹಾಕೋದಕ್ಕೆ ವಿಡಿಯೋನ, ಮತ್ತು ಸ್ಕೂಲಿತ್ತು ಫ್ರೈಡೇ, ಅದಕ್ಕೆ ಹೋಗಿ ಬಂದು ಇವತ್ತು ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿವರೆಗೂ ನನಗೆ ಟೈಮೇ ಇಲ್ಲ. ನೆಕ್ಸ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ಮೇಲೆ ಅದ್ರಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು 2 ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ. ಅದ್ರ ಮೇಲೆ ಸ್ವಲ್ಪ ಖಾರದ ಪುಡಿ, 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಜೀರಿಗೆ 3 ಸ್ಪೂನಷ್ಟು ಫ್ರೆಂಡ್ಸ್, ಮತ್ತು ಓಂಕಾಳು ನಿಮಗೆ ಬೇಕಿದ್ರೆ ಓಂಕಾಳು ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಓಂಕಾಳು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಪರಿಮಳ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಓಂಕಾಳು ಹಾಕ್ತಿದ್ದಾರೆ ಅಮ್ಮ. ನಾನು ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ ಅವತ್ತು ಪೂರ್ತಿ. ಬೆಳಗ್ಗೆ ಎದ್ದಾಗ 8 ಗಂಟೆ ಆಗಿತ್ತು. ಆ್ಯಕ್ಚುಲಿ ದಿನ 6 ಗಂಟೆಗೆ 5 ಗಂಟೆಗೆಲ್ಲ ಎದ್ದೇಳ್ತಿದ್ನಲ್ವಾ, ಅವತ್ತು ಫುಲ್ಲು ಲೇಟಾಗಿ ಎದ್ದು ಬರೀ ಕೆಲಸನೇ ಆಗಿತ್ತು ಫ್ರೆಂಡ್ಸ್. ಮತ್ತೆ ಮಲಗಿದ್ದು ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನನೇ, ಅಂದರೆ 3 ಗಂಟೆಗೆ ಮಲ್ಕೊಂಡಿದ್ವಿ ರೆಡಿ ಮಾಡಿಬಿಟ್ಟು. ಆಮೇಲೆ ಮತ್ತೆ ಒಂದು 5 ಗಂಟೆ ಹಿಂಗೆ ಎದ್ದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆ ವ್ಲಾಗ್ನೂ ಹಾಕ್ತೀನಿ. ಆ್ಯಕ್ಚುಲಿ ಅದೇ ಹೇಳಿಲ್ವ, ಟೈಮ್ ಇಲ್ಲದೆ ಇರೋದ್ರಿಂದ ಹಾಕೋಕ್ಕಾಗ್ತಿಲ್ಲ ಅಂತ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇವಾಗ ಹಾಕ್ತಿರೋದು ಬಿಳಿ ಎಳ್ಳು ಮತ್ತು ಕಾಯಿಸಿಟ್ಕೊಂಡಿರೋ ಎಣ್ಣೆ. ಅದು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಕಾದ್ರೆ ನೀವು ನೀರು ಹಾಕ್ಕೊಂಡು ಕಲಿಸ್ಕೊಬೋದು. ಕಾಯಿಸಿಟ್ಟಿರೋ ಎಣ್ಣೆ ನೋಡಿ ಇವಾಗ ಅದು ಕಡಲೆ ಹಿಟ್ಟಿಗೆ ಹಾಕಿ ಗಂಟು ಥರ ಆಗ್ತಿದೆ. ಅದನ್ನು ಬೇಗ ಗಂಟಾಗಕ್ಕೂ ಮೊದಲು ನೀವು ಕಲಿಸ್ಕೊಂಬಿಟ್ರೆ ಒಳ್ಳೆಯದು. ಇಲ್ಲಂದರೆ ಗಂಟಾಗುತ್ತೆ, ನೀರು ಹಾಕ್ಕೊಂಡು ಕಲಿಸೋ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದಾರಮ್ಮ. ನೋಡಿ ಇವಾಗ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂತೀವಿ. ಬಿಸಿ ನೀರು ನೆಕ್ಸ್ಟ್ ಹಾಕಬೇಕಾಗಿರೋದು. ತಣ್ಣೀರು ಹಾಕೊಂಡ್ರೆ ತಣ್ಣೀರು ಹಾಕ್ಬೋದು, ಬಿಸಿ ನೀರು ಅಂದರೆ ಬೇಗ ಕಲ್ಸೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬಿಸಿನೀರು ಹಾಕ್ಕೊತಾ ಇದ್ದಾರೆ. ಈ ಥರ ಆಗಿರಬೇಕು, ಹಿಟ್ಟು ಪೂರ್ತಿ ಚೆನ್ನಾಗಿರಬೇಕು. ನೀಟಾಗಿ ಈ ಥರ ಉಂಡೆ ಮಾಡ್ಕೊಂಡು ನೆಕ್ಸ್ಟು ನೀವು ಚಕ್ಲಿ ಮಾಡೋ ಮಣೆ ಅದನ್ನು ನೀಟಾಗಿ ಒರೆಸಿಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ಚಕ್ಲಿ ಮಾಡೋದನ್ನ ಕೂಡ ನೀಟಾಗಿ ಒರೆಸಾದ್ಮೇಲೆ ನೀರು ಇರಬಾರ್ದು, ಅದರೊಳಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸುತ್ತಲೂ ಅಪ್ಲೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪನೇ ಮುರಿದು ಇವಾಗ ಕಲಸಿಟ್ಟಿರೋ ಹಿಟ್ಟನ್ನು ಹಾಕ್ಕೊಂಡು ಕ್ಲೋಸ್ ಮಾಡಿಬಿಟ್ಟು ಲೈಟಾಗಿ ಹಿಂಗೆ ಹಾಕಬೇಕು. ನೋಡಿ ಇವಾಗ ನಾನು ತೋರಿಸ್ತೀನಿ. ನನಗೂ ಕೂಡ 2-3 ಸರಿ ಬಂದಿಲ್ಲ. ಅಮ್ಮನ ನೋಡಿದ್ಮೇಲೆ ನನಗೂ ಕಲ್ತ್ಕೊಂಡೆ ಮಾಡೋದಕ್ಕೆ ಅಂದ್ಬಿಟ್ಟು. ಈ ಸರಿ ಎಲ್ಲ ತಿಂಡಿ ನಾನು ಅಮ್ಮನೇ ಸೇರ್ಕೊಂಡು ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಏನಾಗುತ್ತೋ ಗೊತ್ತಿಲ್ಲ. ಆವಾಗ ನಾನು ಕಾಲೇಜಲ್ಲಿ ಇರ್ತೀನಿ, ಆದರೂ ಆವಾಗಲೂ ಮಾಡ್ಬೋದು, ಇವಾಗಲೂ ಮಾಡ್ತಾ ಇದ್ದೀವಲ್ವ. ಇವಾಗ 10th ಮಾಡ್ತಿದ್ದೀನಿ, ನಾನು ಕಾಲೇಜಲ್ಲಿ ಮಾಡೋಕ್ಕಾಗಲ್ವ ಅಂತ ಫ್ರೆಂಡ್ಸ್. ಈ ಥರ ಬರಬೇಕು ನೀಟಾಗಿ ಚಕ್ಲಿ. ಬಂದಿಲ್ಲ ಅಂದರೆ ನೀಟಾಗಿ ಮತ್ತೆ ಕಲಿಸ್ಕೊಂಡಿರ್ಬೇಕು. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಡಿಮೆ ಆಗಿದೆ ಅಂತ ಅರ್ಥ. ನಮಗೂ ಅಷ್ಟೇ ಫಸ್ಟ್ ಟೈಮ್ ಬರಲಿಲ್ಲ. ಆಮೇಲೆ ಅಮ್ಮ ಮತ್ತೆ ಅದನ್ನು ತೆಗೆದ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಕಲಿಸಾದ್ಮೇಲೆ ಚೆನ್ನಾಗಿ ಬಂತು ಫ್ರೆಂಡ್ಸ್. ಇವಾಗ ತಟ್ಟೆನ ನೀಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಬಿಟ್ಟರೆ ಅದು ಚಕ್ಲಿ ನೀಟಾಗಿ ಹೋಗುತ್ತೆ. ನೀವು ಅಂದರೆ ಮೇಲಿಂದ ಬಜ್ಜಿ ಥರ ಹಾಕೋದ್ರೆ ಆಗಲ್ಲ. ನನಗೆ ಹೆಂಗೆ ಬಿಡ್ತಾಯಿದ್ದೀನಿ ಆ ಥರ ಬಿಟ್ಟರೆ ನೀಟಾಗಿ ಬರುತ್ತೆ. ನೋಡಿ ನಂದು ಫಸ್ಟ್ ರೌಂಡ್ ಮಾತ್ರ ಕಿತ್ತೋಯ್ತು, ಅಮ್ಮಂದಾದರೆ ಯಾವುದೂ ಕಿತ್ತೇ ಹೋಗಲಿಲ್ಲ ಫ್ರೆಂಡ್ಸ್. ನಾನು ಮಾಡಿದ್ದು ಒಂದು ಸರಿ ಒಂದು ಡಬ್ಬೆ ಕಿತ್ತೋಯ್ತು.
ಅದಾದಮೇಲೆ ಎಲ್ಲ ಕರೆಕ್ಟಾಗಿ ಬಂತು ನೋಡಿ. ಇವಾಗ ನೀಟಾಗಿ ಅದನ್ನು ಹಾಕ್ಕೊಂಡು ಒಂದು ರೌಂಡಿಗೆ ಒಂದು 4 ಹಾಕ್ಕೊಂಡ್ರೆ ಸಾಕು. ಅಲ್ಲಿ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ನೋಡ್ಕೊಂಡು ಹಾಕಿ ಅಂಟ್ಕೊಂಡ್ಬಿಟ್ರೆ ಆಗಲ್ಲ. ಆಮೇಲೆ ಒಂದು 20 ಸೆಕೆಂಡ್ ಆದಮೇಲೆ ಅದನ್ನು ನೀಟಾಗಿ ತಕ್ಕೊಳ್ಳಿ. ಮುಂಚೆನೇ ತಗೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಅದು ಅಂಟ್ಕೊಂಡ್ಬಿಡುತ್ತೆ ಸೌಟಿಗೆಲ್ಲ. ಅದಕ್ಕೆ ಅಂದ್ಬಿಟ್ಟು ನೀಟಾಗಿ ಆಮೇಲಿಂದ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಆಮೇಲೆ ತಗೊಂಡು ಆಗುತ್ತೆ ಅಂದ್ಬಿಟ್ಟು ಆ ಥರ ತಗೊಳಕ್ಕೆ ಹೇಳಿದ್ದು ನಾನು. ನೋಡಿ ಇವಾಗ ಅಷ್ಟೇ ಈ ಥರ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಅದರಲ್ಲೂ ಅವತ್ತಂತೂ ನನ್ನ ಲೈಫಲ್ಲೇ ಮರೆಯಲ್ಲ, ಅದನ್ನು ಫಸ್ಟ್ ಟೈಮಲ್ವ ಮಾಡ್ತಿದ್ದಿದ್ದು. ಅದಕ್ಕೆ ಅಂದ್ಬಿಟ್ಟು ಫ್ರೆಂಡ್ಸ್ ಇನ್ನು ಮತ್ತು ಕೋಡ್ಬಳೆ ಕರ್ಜಿಕಾಯಿ ಆ ವಿಡಿಯೋ ಎಲ್ಲ ಇದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಇವಾಗಲೂ ಅಷ್ಟೇ ಸ್ಕೂಲ್ ಟೈಮಿಂಗಲ್ಲಿ ನಾನು ಅಂದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನನಗೆ ಸಪೋರ್ಟ್ ಮಾಡಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಎಲ್ಲರೂ.